ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿವಾದದ ಬಗ್ಗೆ ರಾಜಕೀಯ ನಿರ್ಧಾರ ತಗೊಂಡಿದೆ. ಅಂತೂ ಇಂತೂ ಒಂದು ಪರಿಹಾರ ಸಿಕ್ಕಿದೆ. ಇದನ್ನು ಸ್ವಾಗತಿಸಲೇಬೇಕು. ಆದರೆ ಇದರ ಈ ನಿರ್ಧಾರದಿಂದಾಗಿ ಸ್ವಲ್ಪ ದೂರ ಕಮ್ಮಿ ಆಗಿಲ್ಲ, ಹೆಚ್ಚೇ ಆಗಿದೆ. ಯಾಕೆ ಅಂತಂದರೆ, ಯಾರು ದಿಕ್ಕಿಲ್ವೋ, ಯಾರಿಗೆ ದಿಕ್ಕಿಲ್ವೋ, ದಿಕ್ಕಾಪಾಲಾಗಿದ್ದಾರೋ, ಹೇಳೋರು ಕೇಳೋರು ಯಾರೂ ಇಲ್ವೋ ಅಂತ ಅಲೆಮಾರಿ ಸಮುದಾಯಕ್ಕೆ ಮೊದಲು ಇದ್ದ 1% ತೆಗೆದು ಇನ್ನೊಂದು ಗುಂಪು ಹಾಕಿದ್ದಾರೆ. ಅವ್ರನ್ನ ಕೇಳೋರು ಯಾರು, ಹೇಳೋರು ಯಾರು, ಅವ್ರನ್ನ ದಿಕ್ಕೆಡಿಸ್ದಂಗೆನೇ ಆಗಿದೆ. ಇದಾಗಬಾರ್ದಾಗಿತ್ತು. ಇದರಿಂದ ಏನಾಗುತ್ತೆ ಅಂತಂದರೆ, ದಲಿತ ಸಮುದಾಯ ಇಂಥ ದಿಕ್ಕೆಟ್ಟವರು ಕೈ ಕಟ್ಕೊಳ್ಬೇಕಾಯ್ತು. ಇಡೀ ದಲಿತ ಸಮುದಾಯ, ಇಡೀ ಪರಿಶಿಷ್ಟ ಜಾತಿ. ಆದರೆ ಸಹಾನುಭೂತಿ ಇಲ್ಲದೆ ಇದ್ದಂಗೆ ಆಗೋಯ್ತು. ಸರ್ಕಾರ ಕೂಡ ಕೈ ಕಟ್ಕೊಳ್ಬೇಕಾಗಿತ್ತು, ಅದು ಕೂಡ ಸಹಾನುಭೂತಿ ಇಲ್ಲದೆ ನೋಟ ಕೊಡಲಿಲ್ಲ. ಈ ಕಳಂಕ ಸಮುದಾಯಕ್ಕೂ ಬಂತು, ಇಡೀ ಸಮುದಾಯಕ್ಕೂ ಬಂತು, ಹಾಗೂ ಸರ್ಕಾರಕ್ಕೂ ಬಂತು. ಇದನ್ನು ನಾವು ಬೇಗ ಪರಿಹರಿಸ್ಕೊಳ್ಬೇಕಾಗಿದೆ. ಇದಕ್ಕಾಗಿ ಈ ಹಿಂದೆ ಜನಸಂಖ್ಯೆನ ಮೀಸಲಾತಿ ಪ್ರಮಾಣನ ಹೆಚ್ಚು ಮಾಡ್ಬೋದಾ, ಅದರೊಳಗೆ ತರಬೋದಾ ಅಂತ ನಾಗಮೋಹನ್ ದಾಸ್ ವರದಿಯ ಸಂಬಂಧವನ್ನು ಕೇಳಿದಾಗ ಅವರು ಒಂದು ವರದಿನ ನೀಡಿ ಮಾಡಬಹುದು ಅಂತ ಹೇಳಿದ್ರು. ಮತ್ತು ಈಗ 18% ನಷ್ಟಿದೆ. ಅದು ಅದನ್ನು ಹೇಳೋದು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರು. ಇದನ್ನು ಆಧಾರ ಇಟ್ಕೊಂಡು ಪರಿಶೀಲನೆ ಮಾಡಿ ಅಭಿಪ್ರಾಯ ತಗೊಂಡು 1% ಹೆಚ್ಚಿಸಿ ಅದನ್ನು ಯಾರು ಅಲೆಮಾರಿ ಸಮುದಾಯಕ್ಕೆ ನೀಡ್ಬೋದಾ, ಇದನ್ನು ಪರಿಶೀಲನೆ ಮಾಡ್ಬೋದಾ, ಇದನ್ನು ಸರ್ಕಾರದ ಮುಂದೆ ವಿನಂತಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒಂಥರ ದಿಕ್ಕು ದೆಸೆಯಲ್ಲಿದ್ದ ತಬ್ಬಲಿಗಳಿಗೆ ನೋಯಿಸಬಾರ್ದು. ನಾವು ಇದಾಗ್ಬಿಟ್ಟಿದೆ. ಈಗ ಅದನ್ನು ತಕ್ಷಣ ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಒಂದು ಸೂಚನೆ ಸಿಕ್ಕಿದೆ. ಏನಂತಂದರೆ, ಇದು ಶಾಶ್ವತ ಆಯೋಗ ಪರಿಶಿಷ್ಟ ಜಾತಿಗೂ ಒಂದು ಮಾಡಬಹುದಾದ ಸೂಚನೆ ಸಿಕ್ಕಿದೆ ಈಗಾಗಲೇ. ಇದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡ್ದಂಗಾಯಿತು, ತುಂಬ ಒಳ್ಳೆಯದಾಯಿತು. ಇದು ಬರ್ಬೋದಾದ ಏರುಪೇರುಗಳನ್ನ ಬಗೆಹರಿಸ್ಕೊಳ್ಬೋದು. ಹಾಗೆಯೇ ಈ ಮೀಸಲಾತಿ ಹಿಂಗೆ ಉಳಿಸ್ಕೊಳ್ಬೇಕು ಅಂತಂದ್ರೂ ಕೂಡ 1%ನ ಪರಿಶೀಲನೆ ಮಾಡಿ ಅಲ್ಲಿ ಹೆಚ್ಚಿಗೆ ಮಾಡಿ ಅಲೆಮಾರಿ ಸಮುದಾಯಕ್ಕೆ ನೀಡಿ, ಜೊತೆಗೆ ಒಂದು ಆಯೋಗ ಮಾಡಿದ್ರೆ ನಿರ್ಧಾರ ಕೈಗೊಂಡು ಒಂದು ಆಯೋಗ ಮಾಡಿದ್ರೆ, ಕಮಿಷನ್ ಮಾಡಿದ್ರೆ ಮುಂದೆ ಸ್ವಲ್ಪ ಬಂದಕ್ಕೆ ಬರಲಿ. ಇದನ್ನು ಸರ್ಕಾರ ಮುಂದೆ ವಿನಂತಿ ಮಾಡ್ತೀನಿ. ಹಾಗೆಯೇ ದಲಿತ ಸಮುದಾಯಗಳು ಕೂಡ ಎಲ್ಲರೂ ಈ ಕಡೆನೂ ಗಮನ ಹರಿಸಬೇಕು. ತನ್ನನ್ನು ನೋಡ್ಕೊಳ್ಳೋದು ಬರದೆ, ಎಲ್ಲರೂ ಕೂಡ ತಮ್ಮನ್ನು ನೋಡ್ಕೊಳ್ಳೋದು ಬರದೇ ಸ್ವಲ್ಪ ಈ ಕಡೆನೂ ನೋಡಬೇಕು ಅಂತ ವಿನಂತಿ ಮಾಡ್ತೀನಿ.